ನನ್ನ ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಕಲ್ಲೂರ್ಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಾಡೋಣ್ರಿ ರಾಗಿ ಅಂಬ್ಲಿ ರೀ. ಇದಕ್ಕ ಏನೇನ್ ಬೇಕು ಅಂತಂದ್ರ ರಾಗಿ ಹಿಟ್ಟು ನೋಡ್ರಿ, ಇದು ಮನ್ಯಾಗ ಬಿಸಿದ್ದನ ಇರ್ಬೋದು ಇಲ್ಲ ಕೊಂಡದ್ದನ ಇರ್ಬೋದ್ರಿ. 1 ಟೀ ಸ್ಪೂನ್ ಅಷ್ಟು ಒಬ್ಬರಿಗೆ ಆಗ್ತೈತ್ರಿ. ಅದಕ್ಕೆ ನಾನು ಇಲ್ಲಿ 4 ಮಂದಿಗೆ ಆಗುವಷ್ಟಂದ್ರೆ 4 ಟೀ ಸ್ಪೂನ್ ರಾಗಿ ಹಿಟ್ಟು ತಗೊಂಡಿನಿ, ಉಪ್ಪು ತಗೊಂಡಿನಿ, ಅಲ್ಲ ಬೆಳ್ಳುಳ್ಳಿ ತಗೊಂಡಿನಿ, ಆಮೇಲೆ 1 ಬಟ್ಲ ಮೊಸರು ತಗೊಂಡಿನಿ, ಆಮೇಲೆ ಸ್ವಲ್ಪ ಮೆಣಸಿನ ಪುಡಿ ಉದುರ್ಸೋಣಂತ್ರಿ. ಆಮೇಲೆ ಈಗ ಇದನ್ನ ಹೆಂಗ್ ಮಾಡೋದಂತ ನೋಡೋಣಂತ ನೋಡ್ರಿ. ನಾ ಇವಾಗ ಒಂದ್ ಪಾತ್ರೆ ತಗೋತೀನಿ. ಇದ್ರಲ್ಲಿ 1 ಗ್ಲಾಸ್ಲಿಂದ 4 ಗ್ಲಾಸ್ ನೀರ್ ತಗೋತೇನ್ರಿ. ಇದಕ್ಕ ಇದ್ರಾಗಿಂದ ಅರ್ಧ ಗ್ಲಾಸ್ ಹಾಕ್ತೀನಿ. ಇನ್ನ ಅರ್ಧ ಗ್ಲಾಸು ಇಲ್ಲಿ ಹಿಟ್ಟು ಕಲಸ್ಲಿಕ್ಕೆ ಅಂತ ತಗೋತೀನಿ ನೋಡ್ರಿ. ಇದ್ ನೋಡ್ರಿ, ನಾನು ಇವಾಗ ಗ್ಯಾಸ್ ಆನ್ ಮಾಡ್ತೀನಿ. ಈ ನೀರೆಲ್ಲ ಚಂದ ಕುದಿಲಿರಿ ಇದು. ಆಮೇಲೆ ಅಲ್ಲಿವರೆಗೆ ಇದನ್ನ ಹಿಟ್ಟು ನಾನು ಕಲ್ಸ್ಕೊತೀನಿ ನೋಡ್ರಿ. ಚಂದ ಗಂಟಿಲ್ಲಾರ್ದಂಗ ಕಲ್ಸ್ಕೋಬೇಕ್ರಿ. ಇದನ್ನ ಗಂಟಿಲ್ಲಾರ್ದಂಗ ಕಲ್ಸ್ಕೊತೀನಿ. ಈಗ ನೋಡ್ರಿ, ಇದು ನೀರು ಕುದಿ ಬಂದೈತ್ರಿ. ಆಮೇಲೆ ನಾನು ಇಲ್ಲಿ ಏನ್ ಹಿಟ್ಟು ಕಲ್ಸಿಟ್ಕೊಂಡೇನಲ್ರಿ, ಇದಕ್ ಸುರುತ್ತೇನೆ ನೋಡ್ರಿ ನಾನಿವಾಗ. ಈಗ ನೋಡ್ರಿ, ಇದನ್ನ ಮೀಡಿಯಂ ಫ್ಲೇಮ್ ಇಟ್ಟು ಕೈಯಾಡ್ಕೊಂತ ಇರ್ಬೇಕ್ರಿ. ಇಲ್ಲಾಂದ್ರೆ ಇದು ಸ್ಟೀಲಿನ ಪಾತ್ರೆ ಇಟ್ಟೇನೆಲ್ಲ ತಳ ಹಿಡಿತೈತ್ರಿ. ಮೀಡಿಯಂ ಫ್ಲೇಮ್ ಇಟ್ಟೇನ್ ನೋಡ್ರಿ ನಾನು. ಕುದಿಲ್ರಿ, 5 ನಿಮಿಷ ಕುದಿಲ್ರಿ ಇದ್ರಿ. ಅದಕ್ಕೆ ಇದಕ್ಕ ಉಪ್ಪು ಹಾಕ್ತೇನೆ ನೋಡ್ರಿ. 2 ಟೀ ಸ್ಪೂನ್ ಅಷ್ಟು ನಾನು ಉಪ್ಪು ಹಾಕ್ತೇನ್ರಿ ಇದಕ್ಕ. ನೋಡ್ರಿ, ಇವಾಗ ಇದು ಕಪ್ಪು ಬಣ್ಣ ಬಂದೈತಿ ನೋಡ್ರಿ, ಚಲೋ ಕುದ್ದೈತಿ. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತೇನ್ರಿ. 10 ನಿಮಿಷ ಕುದ್ಸೇನ್ ನೋಡ್ರಿ. ಇದನ್ನ ಸಣ್ಣಗೆ ಇಟ್ರಿ ನಾನು. ಇವಾಗ ಪೂರ್ತಿ ಆಗ್ಲಿರಿ, ಇದು ಪೂರ್ತಿ ತಣ್ಣಗ ಆದ್ಮೇಲೆ ಅವೆಲ್ಲ ಮೊಸರು ಇವನ್ನೆಲ್ಲ ಹಾಕಿ ಮಾಡೋಣಂತ್ರಿ. ಇವಾಗ ಬಂದ್ ಮಾಡಿ ಆರಕ್ ಇಡ್ತೇನೆ ನೋಡ್ರಿ. ಇವಾಗೆಲ್ಲ ಇದೆಲ್ಲ ಫುಲ್ ತಣ್ಣಗ ಆಗೈತ್ರಿ. ಇವಾಗ ಇದನ್ನ ಸೈಡ್ಗೆ ಇಡ್ರಿ. ಆಮೇಲೆ ಅಲ್ಲ ಬೆಳ್ಳುಳ್ಳಿ ಗೆಜ್ಕೊಳ್ಳೋಣಂತ್ರಿ. ಇದನ್ನ ಸಣ್ಣಗ ಕುಟ್ಕೊಳ್ಳೋಣ್ರಿ. ಈಗ ಇದನ್ನ ಸಣ್ಣಗ ಕುಟ್ಕೊಂಡೇನಲ್ರಿ, ಇದನ್ನ ಹಾಕ್ತೇನ್ರಿ ಇದಕ್ಕ. ಆಮೇಲೆ ಒಂದ್ ಸ್ವಲ್ಪ ಮೆಣಸಿನ ಪುಡಿ ಹಾಕ್ರಿ. ಇದನ್ನ ಮೆಣಸ್ ಪುಡಿ ಬ್ಯಾಡ ಅಂದ್ರೆ ಬಿಟ್ಟು ಬಿಡ್ಬೋದ್ರಿ. ಆಮೇಲೆ ಇದನ್ನ ಮಜ್ಜಿಗೆ ಕಡ್ಕೊಳ್ಳೋಣ್ರಿ. ಈಗ ಇದ್ ನೋಡ್ರಿ, ಬೆಸ್ಲಾಕ್ ಕುಡಿಯಲಿಕ್ಕೆ ಆಂಬ್ಲಿ ರೆಡಿ ಆಗೈತ್ರಿ. ಇದು ಆರೋಗ್ಯಕ್ಕೂ ಚಲೋ ಹೌದ್ರಿ, ದೇಹಕ್ಕೂ ತಂಪ್ರಿ. ಬಿಸಿಲಿಗೆ ದಿನ ಇದನ್ನೊಂದ್ ಸ್ವಲ್ಪ ಕುಡಿದ್ರ ಆರಾಮ ಮನುಷ್ಯಾಗ ನಿಧಾನ ಅನಿಸ್ತೈತ್ ನೋಡ್ರಿ.